ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಈ ಕಮಲ್ ಹಾಸನ್ ಇದನ್ನಲ್ಲ, ಕಮಲ್ ಹಾಸನ್ನು ಹೇಳ್ತಾನೆ ಕನ್ನಡ ತಮಿಳು ಭಾಷೆಯಿಂದ ಬಂತು ಅಂತ ಹೇಳ್ತಾನೆ. ಅದು ಹೆಂಗೆ ಬಂತು, ಅದು ಹೆಂಗೆ ಗೊತ್ತಿತ್ತು ಇವನಿಗೆ? ಕನ್ನಡದ ಬಗ್ಗೆ ಇತಿಹಾಸನೇ ಗೊತ್ತಿಲ್ಲ. ಈ ಅಯೋಗ್ಯನಿಗೆ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಇತಿಹಾಸನೇ ಗೊತ್ತಿಲ್ಲ. ಕರ್ನಾಟಕದ ರಾಜರ ಹೆಸರುಗಳು ಹೇಳೋಕ್ಕೂ ಯೋಗ್ಯತೆ ಇಲ್ಲ ಇವರಿಗೆಲ್ಲ. ಆ ಹೆಸರುಗಳೂ ಗೊತ್ತಿಲ್ಲ ಬಿಡಿ ಇವ್ರಿಗೆ. ಈ ಕನ್ನಡ ಎಂಬ ಮೂರಕ್ಷರ ಕನ್ನಡ ಎಂಬ ಮೂರಕ್ಷರ ಇದೆಯಲ್ಲ, ಈ ಭಾಷೆ ಇಡೀ ದೇಶದಲ್ಲಿರ್ತಕ್ಕಂಥ ಜನಗಳನ್ನೇ ಇದಕ್ಕೆ ಅನ್ನೋ ಕೆಪಾಸಿಟಿ ನಮ್ಮ ಕನ್ನಡಕ್ಕಿದೆ. ನೋಡಪ್ಪ ಕಮಲ್ ಹಾಸನ್, ನೀನು ಏನು ಮಾತಾಡ್ತೀಯೋ, ನೀನು ಏನಕ್ಕೆ ಬಂದಿದೆಯೋ ಅದು ನಮಗೆ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಮುಂದೆ ಕುಂತಿರ್ತಕ್ಕಂಥ ನಮ್ಮ ಕರ್ನಾಟಕದ ಏನು ರಾಜ್ಕುಮಾರ್ ಅವರ ಮಗ ನೀವು, ಅವ್ರು ಹೇಳೋದಕ್ಕೆ ಹಲ್ಲು ಕಿಸ್ಕೊಂಡು ಕುಂತಿದ್ಯಲ್ಲ, ನೀನು ನಗ್ತಾ ಇದೆಯಲ್ಲಣ್ಣ. ನಿನಗೆ ಬೇರೆಯವರಾಗಿದ್ರೆ ಅಲ್ಲ ಮಕ್ ಹೋಗ್ತಿದ್ದೀರಣ್ಣ. ನೋಡ್ರಣ್ಣ, ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರೆ, ಯಾರಾದರೂ ಬೇರೆಯವರು ಮಾತಾಡಿದ್ರೆ ನೀವು ಸುಮ್ಮನೆ ಇದ್ರು ಕೂಡ, ರಾಜಕೀಯದವರು ಸುಮ್ಮನೆ ಇದ್ರು ಕೂಡ, ಅಣ್ಣ ದೇವರೊಡೆ ನಾವು ಸುಮ್ಮನೆ ಇರೋಣ. ಹೋರಾಟಗಾರರಾಗಿರ್ಬೋದು, ನಾವಾಗಿರ್ಬೋದು. ನಾನು ಒಬ್ಬ ಚಾಲಕನಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ನಮಗೆ ಭಾಳ ತಿಳ್ಕೊಂಡಿದ್ದೀವಿ. ಅದರಿಂದ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಕರ್ನಾಟಕದ ಜನ ನಮ್ಮನ್ನು ನೋಡಿ ನಮ್ಮನ್ನು ಕೂಡ ಬೆಳೆಸ್ತಾ ಇದ್ದಾರೆ. ನಾನು ಚಾಲಕರ ಆಗಿದ್ದರೂ ಕೂಡ ಇವತ್ತು ಯಾವುದೇ ಊರಿಗೆ ಹೋದ್ರೂ, ಎಲ್ಲೇ ನಡ್ಕೊಂಡು ಹೋಗ್ತಾ ಇದ್ರೂ ಮಾತಾಡಿಸ್ತಾರೆ, ಕರೆದುಬಿಟ್ಟು ಮಾತಾಡ್ತಾರೆ ಗೊತ್ತಿಡೋದು. ಯಾಕಂದರೆ ಎಷ್ಟೋ ಜನ ನೋಡಿರ್ತಾರೆ, ಕರೆದುಬಿಟ್ಟು ಹಣ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂತ. ಅದರಿಂದ ನಾವು ಕನ್ನಡ ಭಾಷೆಯಲ್ಲಿ ಬೆಳೆದಿದ್ದೀವಿ, ಕರ್ನಾಟಕದಲ್ಲಿ ಬೆಳೆದಿದ್ದೀವಿ. ನಾಳೆ ಕರ್ನಾಟಕದಲ್ಲೇ ಮಣ್ಣು ಹೋಗ್ತೀವಿ. ಇಂಥ ಅಯೋಗ್ಯ ಏನೋ ಮಾತಾಡ್ತಾನೆ ಕನ್ನಡದ ಬಗ್ಗೆ. ನೀವು ಶಿವಣ್ಣ ನಗ್ತಾ ಕುಂತಿದ್ರಲ್ಲಣ್ಣ, ಅವನೇನು ಮಾತಾಡ್ತಿದ್ದ ಅಣ್ಣ? ನೀವೆಲ್ಲ ಕನ್ನಡ ಸಿನಿಮಾದವ್ರು ಹೆಂಗಂದ್ರೆ ನೀವು ಚೆನ್ನಾಗಿರ್ಬೇಕಣ್ಣ. ಭಾಷೆ ಹೆಂಗಾರ ಹಾಳಾಗೋಗ್ಲಿ, ಯಾಕೊಟ್ಟು ಹೋಗ್ಲಿ, ಕನ್ನಡದವ್ರು ಏನಾರ ಆಗಲಿ, ನಾವು ಚೆನ್ನಾಗಿದ್ದೀವಿ, ನಾವು ಬೆಳೆದು ಬಿಟ್ಟಿದ್ದೀವಿ, ಇನ್ನು ನಾವೇನು ಮಾಡಿದ್ರು ನಡೀತೈತೆ ಅನ್ನಂಗೆ ಆ ಮಟ್ಟಕ್ಕೆ ನೀವು ಸುಮ್ಮನೆ ಕುಂತಿದ್ರಣ್ಣ. ಆದರೂ ಕನ್ನಡ ಭಾಷೆ ಅಂತ ಬಂದಾಗ, ಕನ್ನಡ ಸಿನಿಮಾ ಅಂತ ಬಂದಾಗ ನೀವು ಸುಮ್ಮನೆ ಕುಂತ್ಕೊಂಡಿದ್ರೂ ಕೂಡ, ರಾಜಕೀಯ ನಾಯಕರು ಸುಮ್ಮನೆ ಇದ್ರೂ ಕೂಡ, ನಾವು ಕನ್ನಡದವ್ರಣ, ನಾವು ಕನ್ನಡ ತಾಯಿಯ ಮಕ್ಕಳಣ್ಣ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಣ. ನಾವು ಮಕ್ ಹೋಗಿತೀವಣ್ಣ, ನಾವು ಮಕ್ ಹೋಗಿತೀವಿ. ಯಾವನಾರ ಏನಾರ ಮಾತಾಡಲಿ ಗೊತ್ತಾಯ್ತಾ, ನಾವು ಸುಮ್ಮನೆ ಇರಲ್ಲ ಕನ್ನಡದ ಬಗ್ಗೆ. ಯಾಕಂದ್ರೆ ನಾವು ಬದುಕ್ತಾ ಇರೋದೇ ಇಲ್ಲಿ. ನಾವು ಬೇರೆ ರಾಜ್ಯದಲ್ಲಿ ಹೋಗಿ ಬದುಕೋ ಅವಶ್ಯಕತೆ ಇಲ್ಲ ಅಣ್ಣ. ಇವತ್ತು ತಮಿಳು ಕರ್ನಾಟಕದಲ್ಲ ಸಿನಿಮಾಗಳು ಓಡೋದು, ತಮಿಳ್ನಾಡಲ್ಲಿ ಓಡೋಣ. ಇವತ್ತು ಕರ್ನಾಟಕ ಕನ್ನಡ ಇವತ್ತಿದೆಯಲ್ಲ, ಇದೆಲ್ಲ ಭಾಷೆಗ ಜನಗಳನ್ನು ಬೆಳೆಸ್ತಾ ಇದೆ. ಕನ್ನಡ ಎಂಬ ಮೂರಕ್ಷರ ಇದೆಯಲ್ಲ, ಅಣ್ಣ, ಇಡೀ ಭಾರತ ದೇಶದ ಏನು ಜನರಿದಾರಲ್ಲ, ಈ ಕನ್ನಡ ಎಂಬ ಅಕ್ಷರದಲ್ಲಿ, ಬೆಂಗಳೂರು ಎಂಬ ನಗರದಲ್ಲಿ, ಕರ್ನಾಟಕ ಎಂಬ ರಾಜ್ಯದಲ್ಲಿ ಬೆಳೀತಾ ಇದ್ರಣ್ಣ. ಬೆಳೆಸಿದೀವಣ್ಣ, ಬೆಳೆಸ್ತಾ ಇದ್ದೀವಿ, ಬೆಳೆಸ್ತೀವಿ. ಆ ಕೆಪಾಸಿಟಿ ನಮ್ಮ ಕನ್ನಡ ಭಾಷೆಗಿದೆಯಣ್ಣ. ಇಡೀ ಭಾರತ ದೇಶ ಮುಕ್ಕಾಲು ಭಾಗ ಭಾರತ ದೇಶನೇ ಆಳಿರೋದು ನಮ್ಮ ಕರ್ನಾಟಕದ ಹಿಂದಿನ ಮಹಾರಾಜರಣ್ಣ. ಮಹೀರವರ್ಮ, ಇಮ್ಮಡಿ ಪುಲ್ಕೇಶಿ ಅವರು, ಮಹಾರಾಜರು ಬೇಕಾದಷ್ಟು ಇತಿಹಾಸಗಳಿದಾವಣ್ಣ. 1680 ವರ್ಷ ಇತಿಹಾಸ ನಮ್ಮ ಕನ್ನಡ ಸಾಮ್ರಾಜ್ಯಕ್ಕಿದೆ. ಅದಕ್ಕೆ ಮೂಲ ಕಾರಣಕರ್ತರು ಮಹೀರವರ್ಮ ರಾಜರು. ಇಷ್ಟಿಷ್ಟೆಲ್ಲ ಬೇಕಾದಷ್ಟು ಇತೇವೆ. ನಮ್ಮ ಕರ್ನಾಟಕದ ಇನ್ನೊಬ್ಬ ವಿಶ್ವಗುರು ಅಣ್ಣ, 12ನೇ ಶತಮಾನದಲ್ಲೇ ವಿಶ್ವಗುರು ಆಗಿದ್ರಣ್ಣ ಬಸವಣ್ಣನವರು. ಇತಿಹಾಸ ಇರ್ತಕ್ಕಂಥ ಕರ್ನಾಟಕ ಅಣ್ಣ ಇದು. ಶಿವಣ್ಣರ ನಿಮಗೆ ಗೊತ್ತಿಲ್ಲ ಅಂದರೆ ಪುಸ್ತಕ ಓದ್ರಣ, ಇಲ್ಲ ಅಲ್ಲಿ ಮಕ್ ಹೋಗಿರೋಣ, ನಕ್ಕಂತ ಕುತ್ಕೊಬೇಡ್ರಣ. ನೀವು ಹೋಯ್ತಿರಣ, ಅಲ್ಲಿ ಹೋಗಿ ತಮಿಳು ಮಾತಾಡ ಬರ್ತೀರಿ, ಕನ್ನಡ ಯಾರು ಮಾತಾಡಲ್ಲ. ನೀವು ಯಾರೇ ಹೋದ್ರು, ಬೇರೆ ರಾಜ್ಯಕ್ಕೆ ಹೋದರೆ ಯಾವ್ಯಾವ ಭಾಷೆ ಇರುತ್ತೋ ಅವ ಭಾಷೆ ಮಾತಾಡ್ಕೊಂಬರ್ತೀರಣ್ಣ. ಯಾಕಂದ್ರೆ ನಮ್ಮ ಭಾಷೆ ಮಾತಾಡಲ್ಲ. ನಿಮಗೆ ಬಾಯಿ ಅವಾಗ ಎಲ್ಲರಿಗೂ ಬಿದ್ದೋಗ್ಬಿಡುತ್ತಣ್ಣ. ಯಾಕಂದ್ರೆ ನಿಮ್ಮ ಸಿನಿಮಾ ಓಡ್ಬೇಕಣ್ಣ, ನಿಮ್ಮ ಜೇಬು, ನಿಮ್ಮ ಪರ್ಸು, ನಿಮ್ಮ ಬ್ಯಾಂಕ್ ಅಕೌಂಟ್ ತುಂಬಬೇಕಣ್ಣ. ಆದರೆ ನಮಗೆ ಅಕೌಂಟ್ ತುಂಬುತ್ತೋ, ಜೇಬು ತುಂಬುತ್ತೋ, ಪರ್ಸ್ ತುಂಬುತ್ತೋ ಗೊತ್ತಿಲ್ಲಣ್ಣ. ಕನ್ನಡ ಉಳಿಬೇಕು. ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ನಿಮ್ಮ ಥರ ಸುಮ್ಮನೆ ಕುತ್ಕೊಂಡು ಹಲ್ಲು ಕಿಸ್ಕೊಂಡಂತೂ ಸುಮ್ಮನೆ ಕುತ್ಕೊಳ್ಳೋಣ. ಯಾಕಂದ್ರೆ ಬೆಳೀತಾ ಇದ್ದೀವಿ ಕರ್ನಾಟಕದಲ್ಲಿ, ಬೆಳೆದಿದ್ದೀವಿ ಕರ್ನಾಟಕದಲ್ಲಿ, ನಾಳೆ ಸಾಯ್ತೀವಿ ಅದು ಕರ್ನಾಟಕದಲ್ಲಿ. ಕನ್ನಡಿಗನಾಗೇ ಸಾಯ್ತೀನಿ. ಯಾವುದೋ ಬೇರೆ ಭಾಷೆ ತಮಿಳನೋ, ಇಲ್ಲ ಆಂಧ್ರದನೋ, ಇಲ್ಲ ಹಿಂದಿಯವನಾಗಿ ಸಾಯೋದಿಲ್ಲ ಅಣ್ಣ. ಕನ್ನಡದವನೇ ಆಗಿ ಸಾಯ್ತೀನಣ್ಣ. ಆದರೆ ನಿಮ್ಮ ಥರ ನಾವು ಹಲ್ಲು ಕಿಸಲ್ಲ. ಯಾರಾದರೂ ಕನ್ನಡದ ಬಗ್ಗೆ ಈ ಥರ ಕೆಟ್ಟದಾಗೆಲ್ಲ ಮಾತಾಡಿದ್ರೆ ನಾವು ನಿಮ್ಮ ಥರ ಹಲ್ಲು ಕಿಸ್ಕೊಂಡು ಕುತ್ಕೊಳ್ಳಲ್ಲ, ಮಕ್ ಹೋಗಿತೀವಣ್ಣ. ಅವ್ನು ಯಾರಣ್ಣ ಅಯೋಗ್ಯ? ಅವನು ಮಾತಿಗೆ ನೀವು ಹಲ್ಲು ಕಿಸಿತಲ್ಲ ಅಣ್ಣ, ಹೇಳೋಕ್ಕಾಗಲ್ವಾ? ಒಂದೇ ಒಂದು ಮಾತು ಅಣ್ಣ, ನೀವು ಭಯಾನಕ ಕಿಂಗ್ ಆಗಿಬಿಡ್ತಿದ್ರಿ. ಒಂದೇ ಒಂದು ಮಾತು ಅದೇ ಜಾಗದಲ್ಲಿ ಆ ಅಯೋಗ್ಯ ಕಮಲ್ ಹಾಸನ್ಗೆ ಸುಮ್ಮನಿರಪ್ಪ ನೀನು, ಈ ಥರ ಎಲ್ಲ ಮಾತಾಡಬೇಡ ಅಂತ ಹೇಳ್ಬಿಟ್ಟಿದ್ರೆ ಅಣ್ಣ, ನಿಮ್ಮ ಅಪ್ಪಾರನ್ನ ಮೀರಿಸಿಬಿಡ್ತಿದ್ರು ನೀವು. ನಿಮ್ಮ ಅಪ್ಪಾರ ಕಾಲ್ದುಳಿಗೂ ಸಮಯ ಇಲ್ಲ ನೀವು. ರಾಜ್ಕುಮಾರ್ ಮಕ್ಕಳಾಗಿರ್ಬೋದು ನೀವು, ಆದರೆ
ಬಿಡಿ, ಅವ್ರದ್ದೇ ಬೇರೆ ನಿಮ್ಮದೇ ಬೇರೆ ಅಣ್ಣ. ಇವತ್ತು ನಿಮ್ಮ ಬಗ್ಗೆ ಏನಾರ ಮಾತಾಡಿದ್ರೆ ಜನ ಮಕ್ ಉಗಿತಾರೆ ನಮಗೆ, ಗೊತ್ತಾಯ್ತಾ? ಮಾತಾಡೋಕ್ಕಾಗಲ್ಲ ಅಂತ ಅಷ್ಟೊಂದು ಅಭಿಮಾನ ಇಟ್ಕೊಂಡವ್ರೆ, ಗೊತ್ತಾಯ್ತಾ? ಮೊನ್ನೆ ಅವನ ಅಯೋಗ್ಯ ನಿಮ್ಮ ಸಾವು ಬಯಸಿದ್ದ, ಅವನಿಗೆಲ್ಲ ಮಕ್ ಉಗ್ದೀವಿ ನಾವು, ಗೊತ್ತಾಯ್ತಾ? ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀವಿ. ನಿಮ್ಮ ಮೇಲೂ ಕೂಡ ಅಭಿಮಾನ ಇದೆ, ಕನ್ನಡ ಚಿತ್ರರಂಗದ ಮೇಲೂ ಕೂಡ ಅಭಿಮಾನ ಇದೆ. ಆದರೆ ನೀವೆಲ್ಲ ಸುಮ್ಮನೆ ಕುಂತ್ಕೊಂಡ್ರು ಕೂಡ ಕನ್ನಡ ಭಾಷೆ ಬಗ್ಗೆ ನಾವು ಸುಮ್ಮನೆ ಕುಂತ್ಕೊಳ್ಳೋಣ. ಕನ್ನಡಿಗರಣ ನಾವು, ಕರ್ನಾಟಕದಲ್ಲಿ ಹುಟ್ಟಿದ್ದೀವಣ್ಣ, ಕರ್ನಾಟಕದಲ್ಲಿ ಬೆಳೆದಿದ್ದೀವಿ, ಕರ್ನಾಟಕದಲ್ಲಿ ಅನ್ನ ತಿಂದಿದ್ದೀವಿ. 1% ಆದರೂ ಈ ಕನ್ನಡ ತಾಯಿಯ ಋಣ ತೀರಿಸ್ಬೇಕಣ್ಣ. ಅದಕ್ಕೋಸ್ಕರನೇ ನೀವೆಷ್ಟೇ ಸುಮ್ಮನೆ ಕುಂತರೂ ಕೂಡ ನಾವು ಸುಮ್ಮನೆ ಕುಂದ್ರ ಮಕ್ಕಳಲ್ಲ. ಯಾಕಂದ್ರೆ ಕನ್ನಡ ತಾಯಿಯ ಮಕ್ಕಳು, ಕನ್ನಡಿಗರ ಮಕ್ಕಳು. ಅದಕ್ಕೋಸ್ಕರ ನಾವು ಇಂಥವ್ರಿಗೆಲ್ಲ ಮಕ್ ಉಗಿತಾ ಇರ್ತೀವಿ. ನೀವು ಸುಮ್ಮನೆ ಕುಂತ್ಕೊಂಡು ನೀವು ಬಕೆಟ್ ಹಿಡ್ಕೊಂತ ಕುಂತ್ಕೊಳ್ರಿ ಅಂಥವ್ರಿಗೆಲ್ಲ. ಅಂತ ಒಂದು ಮಾತು ಎದ್ದು ಮಕ್ ಉಗಿದಿದ್ರೆ ಕರ್ನಾಟಕದಲ್ಲಿ ಕಿಂಗ್ ಆಗಿರೋಣ ನೀವು. ಎಂಥ ಅವಕಾಶ ಮಿಸ್ ಮಾಡ್ಕೊಂಡ್ರಲ್ಲಣ್ಣ ನೀವು ಶಿವರಾಜಣ್ಣ, ಎಂಥ ಅವಕಾಶ ಮಿಸ್ ಮಾಡ್ಕೊಂಡ್ರಿ. ನಿಮ್ಮಂಥವ್ರಿಗೆಲ್ಲ ಎಷ್ಟು ಹೇಳಿದ್ರು ಏನೋ ಪ್ರಯೋಜನ ಅಣ್ಣ. ನೀವು ಬೆಳೆದು ಬಿಟ್ಟಿದ್ದೀರಿ, ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡಿದ್ರು ನಡೆಯುತ್ತೆ, ಏನು ಮಾಡಿದ್ರು ಜೈ ಅಂತಾರೆ. ಏನು ಮಾಡೋಣ? ಅದಕ್ಕೋಸ್ಕರ ಇವತ್ತು ನಮ್ಮ ಕನ್ನಡದ ಪರಿಸ್ಥಿತಿ ಹಿಂಗಾಗಿದೆ ಅಣ್ಣ. ಈಗಲೂ ಹೇಳ್ತೀನಿ, ಇನ್ನೂ 100 ಸತಿ ಹೇಳ್ತೀನಿ, ಕನ್ನಡ ಎಂಬ ಅಕ್ಷರದಿಂದ ಇಡೀ ಭಾರತ ದೇಶನೇ ಸಾಕೋ ಕೆಪಾಸಿಟಿ ಇರೋದು ಅದು ಕನ್ನಡಿಗರಿಗೆ ಮಾತ್ರ ಅಣ್ಣ. ಎಲ್ಲರಿಗೂ ಜಾಗ ಕೊಟ್ಟಿದ್ದೀವಿ ಇಲ್ಲಿ ನಾವು ಕರ್ನಾಟಕದಲ್ಲಿ, ಎಲ್ಲರ ಕೈಲೂ ನಾವು ಮಕ್ ಕೂಚಿ ಅಂತ ಇದೀವಿ. ಇದು ಕನ್ನಡಿಗರ ದೌರ್ಭಾಗ್ಯ, ಕನ್ನಡಿಗರ ಇದು ಒಂದು ಅದು ಹೇಳೋಕ್ಕೂ ನಾಚಿಕಾಗುತ್ತೆ ಅಂತಾರ ನಾವು ನಿಮ್ಮ ಹತ್ರನೆಲ್ಲ ಪಡ್ಕೊಂಡಿದ್ದೀವಿ. ನಮಸ್ಕಾರ ಅಣ್ಣ, ಒಳ್ಳೇದಾಗಲಿ, ಇನ್ನೂ ಚೆನ್ನಾಗಿರ್ರಿ, ಇನ್ನೂ ಒಳ್ಳೆ ಆರೋಗ್ಯ ಇನ್ನೂ ಕಾಪಾಡಲಿ. ಇನ್ನೂ ನೀವು ಸಿನಿಮಾಗಳು ಮಾಡ್ತಿರೋ ಬಿಡ್ತಿರೋ ಅದು ನಮಗೆ ಗೊತ್ತಿಲ್ಲ. ಆದರೆ ಮುಂದಿನ ದಿವಸದಲ್ಲಿ ದೇವರುಣಿ ನಾವು ಕನ್ನಡ ಸಿನಿಮಾಗಳನ್ನು ಯಾವ ಸಿನಿಮಾನೂ ನೋಡೋಲ್ಲ ಬಿಡಿ. ಈಗಲೇ ನೋಡೋದು ಬಿಟ್ಬಿಟ್ಟಿದ್ದೀವಿ, ಇನ್ನು ನೋಡೋದಿಲ್ಲ ನಾವು. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ